ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣು. ತೇರನ್ನೆಳೆಯುತ್ತಾರೆ ತಂಗಿ, ತೇರನ್ನೆಳೆಯುತ್ತಾರೆ, ತೇರನ್ನೆಳೆಯುತ್ತಾರೆ ತಂಗಿ, ತೇರನ್ನೆಳೆಯುತ್ತಾರೆ. ನೋಡಲಿಕ್ಕೆ ಹೋಗೋಣ ಬಾರೆ, ನೋಡಲಿಕ್ಕೆ ಹೋಗೋಣ ಬಾರೆ, ನೋಡಲಿಕ್ಕೆ ಹೋಗೋಣ ಬಾರೆ, ನೋಡಲಿಕ್ಕೆ ಹೋಗೋಣ ಬಾರೆ. ತೇರ ಎಳೆಯುತ್ತಾರೆ ತಂಗಿ, ತೇರನ್ನೆಳೆಯುತ್ತಾರೆ, ತೇರನ್ನೆಳೆಯುತ್ತಾರೆ ತಂಗಿ. ನಾಲ್ಕು ಗಾಲಿ ಒಂದೇ ಜೋಡಿ, ನಾಲ್ಕು ಗಾಲಿ ಒಂದೇ ಜೋಡಿ, ನಾಲ್ಕು ಗಾಲಿ ಒಂದೇ ಜೋಡಿ, ನಾಲ್ಕು ಗಾಲಿ ಒಂದೇ ಜೋಡಿ. ಆಶಾ ಎಂಬೋ ಹಗ್ಗ ಮಾಡಿ, ನಾಲ್ಕು ಗಾಲಿ ಒಂದೇ ಜೋಡಿ, ಆಶಾ ಎಂಬೋ ಹಗ್ಗ ಮಾಡಿ. ತೇರ ಎಳೆಯುತ್ತಾರೆ ತಂಗಿ, ತೇರನ್ನೆಳೆಯುತ್ತಾರೆ, ತೇರನ್ನೆಳೆಯುತ್ತಾರೆ ತಂಗಿ. ಎಂಟು ಕಂಬದ ಮಂಟಪ ಕಟ್ಟಿ, ಎಂಟು ಕಂಬದ ಮಂಟಪ ಕಟ್ಟಿ, ಎಂಟು ಕಂಬದ ಮಂಟಪ ಕಟ್ಟಿ, ಎಂಟು ಕಂಬದ ಮಂಟಪ ಕಟ್ಟಿ. ಭಂಟರು ಅವರು ಇವರು ಕೂಡಿ, ಎಂಟು ಕಂಬದ ಮಂಟಪ ಕಟ್ಟಿ, ಭಂಟರು ಅವರು ಇವರು ಕೂಡಿ. ತೇರನ್ನೆಳೆಯುತ್ತಾರೆ ತಂಗಿ, ತೇರನ್ನೆಳೆಯುತ್ತಾರೆ, ತೇರ ಎಳೆಯುತ್ತಾರೆ ತಂಗಿ. ಶಿಶುವಿನ ಹಳದೀಶ ದೇವನ ಆ ಆ ಶಿಶುವಿನಾಳದೇಶ ದೇವನ, ಶಿಶುವಿನಾಳದೇಶ ದೇವನ ವ್ಯಸನದಂತೆ ಎಲ್ಲ ಜನ. ಶಿಶುವಿನಾಳ ದೇಶ ದೇವನ ವ್ಯಸನದಂತೆ ಎಲ್ಲ ಜನರು. ತೇರ ಎಳೆಯುತ್ತಾರೆ ತಂಗಿ, ತೇರನ್ನೆಳೆಯುತ್ತಾರೆ, ತೇರನ್ನೆಳೆಯುತ್ತಾರೆ ತಂಗಿ, ತೇರನ್ನೆಳೆಯುತ್ತಾರೆ. ನೋಡಲಿಕ್ಕೆ ಹೋಗೋಣ ಬಾರೆ, ನೋಡಲಿಕ್ಕೆ ಹೋಗೋಣ ಬಾರೆ. ತೇರನ್ನೆಳೆಯುತ್ತಾರೆ ತಂಗಿ, ತೇರನ್ನೆಳೆಯುತ್ತಾರೆ, ತೇರನ್ನೆಳೆಯುತ್ತಾರೆ ತಂಗಿ. ಇದು ಶಿಶುನಾಳ ಶರೀಫರ ಒಂದು ಸಣ್ಣ ಪದ್ಯ. ಪ್ರಾಯಶಃ ಅಶ್ವಥ್ ಅವ್ರ ಕೈಗೆ ಸಿಗಲಾರದೆ ಇನ್ನೆಂತಹ ದೊಡ್ಡ ವಿದ್ವಾಂಸರ ಕೈಗೆ ಸಿಕ್ಕಿದ್ರು ಈ ಹಾಡಿಗೆ ಸಂಗೀತ ಹಾಕ್ತಿರ್ಲಿಲ್ಲ ಅಂತ ಕಾಣುತ್ತೆ. ಅಷ್ಟು ಈ ಚೀಸ್ಗಳಲ್ಲಿ ಅಥವಾ ಕೆಲವು ಉಗಾಭೋಗಗಳು ಈ ಇಷ್ಟು ಸಣ್ಣ ಚೀಸ್ ಬರ್ಬೋದಷ್ಟೇ. ಚೀಸು ಇಷ್ಟು ಸಣ್ಣದಿರಲ್ಲ. ಹಿಂದೂಸ್ತಾನಿ ಸಂಗೀತದಲ್ಲಿ ಚೀಸ್ ಕೂಡ ಇಷ್ಟು ಸಣ್ಣದು ಬರಲ್ಲ. ಅಷ್ಟು ಸಣ್ಣ ಹಾಡು. ಒಂದೊಂದು ಸಾಲಿನ 3 ನುಡಿಗಳು, ಒಂದು ಸಾಲಿನ ಒಂದು ಪಲ್ಲವಿ. ತೇರನ್ನೆಳೆಯುತ್ತಾರೆ ತಂಗಿ, ನೋಡಲಿಕ್ಕೆ ಹೋಗೋಣ ಬಾರೆ, ಇದೊಂದು ಸಾಲು ಪಲ್ಲವಿ. ಇದು ನಾಲ್ಕು ಗಾಲಿ ಒಂದೇ ಜೋಡಿ, ಆಶಾ ಎಂಬ ಹಗ್ಗ ಮಾಡಿ, ಇದೊಂದು ನುಡಿ. ಇಷ್ಟೇ, ಒಂದು ಸಾಲು ನೋಡಿ. ಆಮೇಲೆ ಎರಡನೇದು, ಎಂಟು ಕಂಬದ ಮಂಟಪ ಕಟ್ಟಿ, ಭಂಟರು ಅವರು ಇವರು ಕೂಡಿ. ಇಲ್ಲಿ ಮುಗೀತು ಎರಡನೇ ನೋಡಿ. ಆಮೇಲೆ ಕೊನೆಯದು, ಶಿಶುವಿನಾಳ ದೇಶ ದೇವನ ವ್ಯಸನದಂತೆ ಎಲ್ಲ ಜನರು. ಪ್ರಾಯಶಃ ಶರೀಫಜ್ನು ಇದನ್ನೇನು ದಾಟಿ ಹಾಕಿ ಕಟ್ಟಿ ಹಾಡಿ ಕುಣಿದು ಮಾಡಿಲ್ಲ ಅಂತ ಕಾಣುತ್ತೆ. ಇಷ್ಟು ಸಣ್ಣ ಹಾಡನ್ನ ಅವ್ರು ಸ್ವತಃ ಹಾಡ್ತಿದ್ರು. ಶರೀಫಜ್ಜ ಸ್ವತಃ ಹಾಡ್ತಿದ್ರು, ಕುಣಿತಿದ್ರು, ಗೆಜ್ಜೆ ಮೇಳ ಹೆಜ್ಜೆ ಮೇಳ ಎಲ್ಲ ಕುಣಿತಿದ್ದಂತ ಅವ್ರವ್ರು.
ಅವ್ರಿಗೂ ಆಶ್ಚರ್ಯ ಆಗಿರ್ತಿತ್ತೇನೋ ಅಶ್ವತ್ಥರ ಈ ಸಂಗೀತ ಕೇಳಿ. ಮೊಟ್ಟ ಮೊದಲ ಹಾಡಲ್ಲಿ ಏನ್ ಮಾಡಿದಾರ ಅವರು ಅಂದ್ರೆ ಎಲ್ಲಾ ರೀತಿಯ ವಾದ್ಯಗಳು, ಡೊಳ್ಳು, ಕರಡಿ ಮಜಲು ಎಲ್ಲ ಬಳಸ್ಕೊಂಡಿದ್ದಾರೆ. ಆ ತೇರು ಹೋಗ್ಬೇಕಾದ್ರೆ ಹೆಂಗ್ ಶುರುವಾಗತ್ತಲ್ಲ ಅದೇ ತರ ಮ್ಯೂಸಿಕ್. ಆ ತೇರು ಹೋಗೋದ್ರೆ ಕಲ್ಪನೆ ಬರಬೇಕು. ಆಮೇಲೆ ಮುಂದೆ ಒಂದೊಂದು ನುಡಿಗೆ ಒಂದೊಂದು ತರ ಬಳಸ್ಕೊಂಡು ಅದ್ಭುತವಾಗಿ ಹಾಕಿದ್ದಾರೆ. ಆಮೇಲೆ ನಾನು ಕೂಡ ಅರ್ಥ ಬರಿಬೇಕಾದ್ರೆ ಅಂದ್ರೆ ಶರೀಫ್ ರಸಾಯನ ಬರಿಬೇಕಾದ್ರೆ ಈ ಹಾಡನ್ನ ಅಶ್ವಥ್ ಅವ್ರ ಬಾಯಲ್ಲಿ ಕೇಳದೆ ಹೋಗಿದ್ರೆ ನಾನು ಬರೀತಿರ್ಲಿಲ್ಲ. ಹಿಂಗೆ ಬೀದರಿಂದನೇ ಎಲ್ಲ ಬರ್ತಾ ಇದ್ವಿ. ಈ ಹಾಡನ್ನ ಅವಾಗ ಅಂದ್ರೆ ಬೀದರಿಂದ ಔರಾದ್ದಿಂದ ಧಾರವಾಡಕ್ಕೆ ಬರ್ಬೇಕಾಗಿತ್ತು, ರಾತ್ರಿ ಪ್ರಯಾಣ ಮಾಡ್ಬೇಕಾಗಿತ್ತು. ಅವತ್ತು ಪೂರ್ಣ ಈ ಹಾಡನ್ನೇ ಕೇಳ್ಕೊಂತ ಬಂದೆ, ಅಂದ್ರೆ ಕಂಠಪಾಠ ಮಾಡಿದೆ. ಇದೊಂದೇ ಹಾಡು ಅಂತ ಕಾಣುತ್ತೆ. ಇನ್ನೊಂದು ಪ್ರಾಯಶಃ ಅದು ಬರ್ಕೋ ಪದ ಬರ್ಕೋ, ಈ 2 ಹಾಡನ್ನೇ ಕೇಳ್ಕೊಂಡು ಅವತ್ತು ಸುಮಾರು 8 ತಾಸಿನ ಪ್ರಯಾಣ, ಅದು 7.5-8 ತಾಸಿನ ಪ್ರಯಾಣ, ಅಷ್ಟು ಪ್ರಯಾಣ ಮಾಡಿದ್ವಿ. ಅಷ್ಟು ಅದ್ಭುತವಾದಂತಹ ರೀತಿಯಲ್ಲಿ ಸುಗಮ ಸಂಗೀತ ಅಂದ್ರೆ ಈ ಶಾಸ್ತ್ರೀಯ ಸಂಗೀತದಲ್ಲಿ, ಕ್ಲಾಸಿಕ್ ಮ್ಯೂಸಿಕ್ ಅಲ್ಲಿ ಈ ಚೀಸ್ಗಳನ್ನ ಹಾಡೋದು ಅಥವಾ ಒಂದು ಪಲ್ಲವಿ ತಗೊಂಡು ಸ್ವರ ಪ್ರಸ್ತಾರ ಮಾಡ್ಕೊಂತ ಆಲಾಪ ಮಾಡ್ಕೊಂತ ಹಾಡೋದು ಬೇರೆ. ಆದ್ರೆ ಸುಗಮ ಸಂಗೀತದಲ್ಲಿ ಇಷ್ಟು ಸಣ್ಣ ಹಾಡನ್ನ ಒಂದು 2 ನಿಮಿಷ 3 ನಿಮಿಷ ಆಗಿರ್ಬೇಕು ಆ ಹಾಡು, ಅಷ್ಟು ವಿಸ್ತರಿಸಿದಾರಲ್ಲ, ಅದು ಅಶ್ವಥ್ ಅವರ ಬುದ್ಧಿವಂತಿಕೆ. ಮತ್ತು ಆ ಸುಗಮ ಸಂಗೀತದಲ್ಲಿ ನಮ್ಮ ಕನ್ನಡದಲ್ಲಿ 3 ಜನ ಆತರ ಸುಗಮ ಸಂಗೀತ ತ್ರಿಮೂರ್ತಿಗಳು ಅಂತಾನೆ ಕರಿಬಹುದೇನೋ ಅವ್ರನ್ನ. ಮೊದಲನೇದು ಕಾಳಿಂಗರಾವ್ ನೀವು ಬಹಳ ಜನ ಕೇಳಿಲ್ಲ. ಕಾಳಿಂಗರಾಯರು ಅಂತ ಹೇಳಿ ಮಂಗಳೂರು ಕಡೆಯವರು ಅಂತ ಕಾಣುತ್ತೆ. ಅವರು ಬಹಳ ನಾವೇ ಚಿಕ್ಕವರಿದ್ವಿ ಅವ್ರು ತೀರ್ಕೊಂಡಿದ್ದು ನಮಗೆ ಗೊತ್ತಿಲ್ಲ. ಅಂದ್ರೆ 4ನೇ ಕ್ಲಾಸ್ ಅವಾಗೇನು ನಾವೇನ್ ಕೇಳ್ತಿರ್ಲಿಲ್ಲ. ರೇಡಿಯೋ ಕೇಳೋ ಅಭ್ಯಾಸ ಕೂಡ, ಅಂದ್ರೆ ರೇಡಿಯೋ ಇರ್ತಿರ್ಲಿಲ್ಲ ನಮ್ಮ ಹತ್ರ. ಅವರು ಕಾಳಿಂಗರಾವ್ ನಿಂತಲ್ಲಿ ಕೂತಲ್ಲಿ ಚಹಾ ಕುಡಿತಾ ಸಂಗೀತ ಸಂಯೋಜನೆ ಮಾಡ್ಬಿಡ್ತಿದ್ರಂತ. ಅಷ್ಟು ಅದ್ಭುತವಾದಂತಹ ಕಲೆ. 2ನೇವ್ರು ಅನಂತ ಸ್ವಾಮಿ, ಮೈಸೂರು ಅನಂತ ಸ್ವಾಮಿ ಅಂತ ಹೇಳಿ ತುಂಬಾ ಚೆನ್ನಾಗಿ ಹಾಡ್ತಿದ್ರು. ಅವ್ರು ಬೇಗ ತೀರ್ಕೊಂಡ್ರು, 41-42ನೇ ವಯಸ್ಸಿಗೆ ತೀರ್ಕೊಂಡ್ರು ಅಂತ ಕಾಣುತ್ತೆ. ಈ ರಾಜೀವ್ ಅನಂತ ಸ್ವಾಮಿ ಅಂತ ಇದ್ದ, ನೀವೆಲ್ಲ ಕೇಳಿರ್ಬೇಕು. ಅವ್ರ ಮಗ ರಾಜೀವ್ ಅನಂತ ಸ್ವಾಮಿ ಅವ್ರ ಮಗ. ಚಟ ಇದ್ದು ಪ್ರಾಯಶಃ ಇವ್ರು 3 ಜನರಿಗೂ ಕುಡಿತ ಚಟ ಇತ್ತು. ಅದರಲ್ಲಿ ಅನಂತ ಸ್ವಾಮಿ ಇರದೆ ಬಹಳ ಬೇಗ ತೀರ್ಕೊಂಡ್ರು. ಅಂದ್ರೆ ಈ ಸುಗಮ ಸಂಗೀತಗಾರರಿಗೆ ನೀವೇನಾದ್ರು ಕುಡಿತ ಚಟ ಒತ್ತಾಯಪೂರ್ವಕವಾಗಿ ಬಿಡಿಸ್ಬಿಟ್ರೆ, ಅವ್ರನ್ನ ಸಂಯಮಕ್ಕೆ ಅಂದ್ರಕ್ಕೆ ಎಲ್ಲಾರು ಹಾಕ್ಬಿಟ್ಟು ಅವ್ರನ್ನ ಬಿಡಿಸ್ಬಿಟ್ರೆ ಅವರು ಯಾವತ್ತೂ ಸಂಗೀತ ಹಾಕ್ತಿರ್ಲಿಲ್ಲ. ಇಂಥ ಒಳ್ಳೆ ಹಾಡುಗಳು ಬರ್ತಾನೆ ಇರ್ಲಿಲ್ಲ ಅಂತ. ಅದು ಅಂದ್ರೆ ಕೆಲವ್ರಿಗೆ ಈ ಚಟದಲ್ಲಿ ಇದ್ದಾಗ್ಲೇನೆ ಒಳ್ಳೊಳ್ಳೇದು ಹೊಳೆದು ಬಿಡ್ತದ ಅವ್ರಿಗೆ. ಆ ಥರನೂ ಆಗತ್ತೆ. ಹಂಗೆ ಈ 3 ಜನ ಅದ್ಭುತವಾದಂತಹ ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಅದರಲ್ಲಿ ಈ ಅಶ್ವಥ್ ಅವರು ಏನ್ ಮಾಡಿರ್ತಕ್ಕಂಥದ್ದು ಈ ಹಾಡೇನಿದೆ, ತೇರನೆಳೆಯುತ್ತಾರೆ ತಂಗಿ ತೇರನೆಳೆಯುತ್ತಾರೆ, ನೋಡಲಿಕ್ಕೆ ಹೋಗೋಣ ಬಾರೆ. ಅಂದ್ರೆ ಯಾವ್ದೋ ಊರಲ್ಲಿ, ಎಲ್ಲ ಊರಲ್ಲೂ ತೇರಾಗ್ತದೆ ಗೊತ್ತು ನಿಮಗೆ. ಕೆಲವು ಊರಲ್ಲಿ 2 ತೇರು 3 ತೇರು ಇರ್ತಾವೆ. ಈಗ ಮನಗೊಂಡಿಲ್ಲಿ 2 ತೇರು ಇದಾವೆ, ಇನ್ನೂ 1 ತೇರು ಮಾಡ್ಸಕ್ ಹೊರಟಿದ್ದಾರೆ. ಈ ತರ ಹಳ್ಳಿ ಜನ ಇಂಥದಕ್ಕೆ ದುಡ್ಡು ತುಂಬಾ ಖರ್ಚು ಮಾಡ್ತಾರೆ. ಸಕಾರಾತ್ಮಕ ಕಾರ್ಯಗಳು, ಸಮಾಜದ ಸುಧಾರಣೆ ಕಾರ್ಯಗಳು ಮತ್ತು ಊರಿನ ಸುಧಾರಣೆ ಕಾರ್ಯ ಮಾಡೋದು ಕಡಿಮೆ, ಇಂಥ ಕೆಲ್ಸಕ್ಕೆ ಮಾಡ್ತಾರೆ. ಆಗಿನ ಕಾಲಕ್ಕೆ ಇಷ್ಟೆಲ್ಲ ಇರ್ತಿರ್ಲಿಲ್ಲ. 1 ತೇರು ಇರ್ತಿತ್ತು, ಒಂದು ಊರಿಗೆ 1 ತೇರು ಇರ್ತಿತ್ತು. ವರ್ಷಕ್ಕೊಂದ್ಸಾರಿ ಅವ್ರವ್ರ ಅನುಕೂಲ ನೋಡಿಕೊಂಡು, ಅದರಲ್ಲೂ ಬೇಸಿಗೆ ಕಾಲದಲ್ಲಿ ಶಿವರಾತ್ರಿಯಿಂದ ಯುಗಾದಿ, ಯುಗಾದಿಯಿಂದ ಬಸವ ಜಯಂತಿ, ಈ 3 ತಿಂಗಳ ಅವಧಿನಲ್ಲಿ ಅಥವಾ 2 ತಿಂಗಳ ಅವಧಿನಲ್ಲಿ ಎಲ್ಲಾ ತೇರುಗಳು ಮುಗಿದೋಗ್ಬಿಡ್ತವೆ. ಅಥವಾ ಉಳಿವಿ ತೇರು ಹುಣ್ಣಿಮೆಯಿಂದ, ಭಾರತ ಹುಣ್ಣಿಮೆಯಿಂದ ಶುರುವಾಗುತ್ತೆ, ಶಿವರಾತ್ರಿ 15 ದಿವಸ ಇರುವಾಗ. ಯಾಕೆ ಅಂದ್ರೆ ರೈತರೆಲ್ಲ ಫ್ರೀ ಆಗಿ ಬಿಡುವಾಗಿ ಅವರು ಬೆಳೆ ರಾಶಿ ಮಾಡಿಕೊಂಡು ಅವ್ರು ಆರಾಮಾಗಿರ್ಬೇಕು. ಆಮೇಲೆ ಅದಕ್ಕೆಲ್ಲ ದಾಸೋಹಕ್ಕೆ ಎಲ್ಲ ಕೊಡೋ ಶಕ್ತಿ ಇರಬೇಕು ರೈತರಿಗೆ. ಅವ್ರಿಗೆ ಕೆಲಸ ಮಾಡೋದಕ್ಕೂ ಕೂಡ ಸಮಯ ಸಿಗ್ಬೇಕು. ಅಂತಹ ಸಮಯವನ್ನು ನೋಡಿಕೊಂಡು ಇಂಥ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ರು.
ಸರಿ, ಯಾವ್ದೋ ಊರಲ್ಲಿ ಶರೀಫ್ ಅಜ್ಜ ತೇರು ನೋಡಕ್ ಹೋಗ್ಬೇಕಾಗಿತ್ತು. ಆವಾಗಲೇ ಇಂತ ಹಾಡು ಬಂದಿದೆ. ತೇರಿನ ಬಗ್ಗೆ ಇನ್ನೂ ಬೇರೆ ಬೇರೆಯವರು ಬರ್ದಿರಬಹುದು, ಅದೇ ನಮ್ಗೆ ಬಹಳ ಆಶ್ಚರ್ಯದ ಸಂಗತಿ ಏನಲ್ಲ. ಆದ್ರೆ ಶರೀಫ್ ಅಜ್ಜನ ಕಲೆ, ದೊಡ್ಡ ಕಲೆ ಏನಪ್ಪಾ ಅಂತಂದ್ರೆ, ಅವರು ಬಹಿರಂಗದ ತೇರನ್ನ ಅಂತರಂಗಕ್ಕೆ ಅನ್ವಯ ಮಾಡಿಬಿಡ್ತಾರೆ. ತೇರಿನ ಬಗ್ಗೆ ಮಾತಾಡ್ತಾನೆ ಎಲ್ಲೋ ಕರ್ಕೊಂಡು ಹೋಗ್ಬಿಟ್ಟಿರ್ತಾರೆ ನಮ್ಮನ್ನ. ಅದು ಶರೀಫ್ ಅಜ್ಜನ ಬಹಳ ವಿಶೇಷ. ತೇರನೆಳೆಯುತ್ತಾರೆ ತಂಗಿ, ತೇರನೆಳೆಯುತ್ತಾರೆ, ನೋಡಲಿಕ್ಕೆ ಹೋಗೋಣ ಬಾರೆ, ನೋಡಕ್ ಹೋಗೋಣ ಬಾರವ ತಂಗಿ ಅಂತ ಕರಿತಾ ನೋಡಿ, ಮೊದಲನೇ ನುಡಿಲೇ ಎಲ್ಲಿ ತಗೊಂಡು ಹೋಗ್ತಾರೆ? ನಾಲ್ಕು ಗಾಲಿ ಒಂದೇ ಜೋಡಿ, ಆಶಾ ಎಂಬೋ ಹಗ್ಗ ಮಾಡಿ. ಇಷ್ಟೇ, ಒಂದೇ ಸಾಲ, ಒಂದ್ ನುಡಿ. ನಾಲ್ಕು ಗಾಲಿ ಒಂದೇ ಜೋಡಿ, ಆಶಾ ಎಂಬೋ ಹಗ್ಗ ಮಾಡಿ. ತೇರಿಗೆ 4 ಗಾಲಿ ಇರ್ತಾವ, ನೋಡಿದಾರ ನೀವೆಲ್ಲ. ಅವು ಆ ತೇರಿನ ಮಧ್ಯೆ ಒಂದು ಇರ್ಚಿ ಅಂತ ಕರೀತಾರೆ ನಮ್ ಕಡೆ. ನಿಮ್ ಕಡೆ ಏನಂತೀರೋ ಗೊತ್ತಿಲ್ಲ. ಕಟ್ಟಿಗೆ, ಉದ್ದನ ಕಟ್ಟಿಗೆ ಇರ್ತದೆ, ಅಥವಾ ಹಲಗೆ. ಕಟ್ಟಿಗೆ ಅನ್ನೋದಕ್ಕಿಂತ ಹಲಗೆ. ಅದು ಈ ಚಕ್ಕಡಿ ಮಾಡ್ಬೇಕಾದ್ರೂ ಕೂಡ ಅದನ್ನ ಇರ್ಚಿ ಅಂತ ಕರೀತಾರೆ. ಅದಕ್ಕೆ ಆ ಕಡೆ ಈ ಕಡೆ ಏನ್ ಕಬ್ಬಣ ಕೊಟ್ಬಿಟ್ಟು ಅದರಲ್ಲಿ ಗಾಲಿನ ಸಿಕ್ಸಿರ್ತಾರೆ. ಈ ತೇರ್ಗೂ ಹಾಗೆ 4 ಗಾಲಿ ಒಂದೇ ಜೋಡಿ, ಅಂದ್ರೆ 4 ನಿಂತಿರೋದು ಒಂದ್ರ ಆಧಾರದ ಮೇಲೆ. 4 ಗಾಲಿ ಒಂದೇ ಜೋಡಿ, 2 ಗಾಲಿದು ಒಂದೊಂದ್ ಜೋಡಿ ಮಾಡಿರ್ತಾರೆ ಬೇರೆ ಕಡೆ. ತೇರಿಗೆ ಹಂಗಾಗಲ್ಲ, 4 ಗಾಲಿ ಒಂದೇ ಜೋಡಿ ಮಾಡ್ಬೇಕು. ಅಂದ್ರೆ ಒಂದರ ಆಧಾರದ ಮೇಲೆ 4 ಗಾಲಿ ಜೋಡಿಸಿರ್ತಾರೆ. 4 ಗಾಲಿ ಒಂದೇ ಜೋಡಿ, ಅಲ್ಲಿ ಬಹಿರಂಗ ತೇರಾಗ್ಬಿಡುತ್ತೆ. 4 ಗಾಲಿ ಒಂದೇ ಜೋಡಿಯಿಂದಾಗ ಬಹಿರಂಗ ತೇರಾಗತ್ತೆ. ಆಶಾ ಎಂಬ ಹಗ್ಗ ಮಾಡಿ ಅಂದ್ಕೂಡ್ಲೆ ಅಂತರಂಗ ಕೊಟ್ಟೋಗ್ಬಿಡ್ತಾರೆ. ಅಂದ್ರೆ ಹಗ್ಗ ಗೊತ್ತು ನಿಮ್ಗೆಲ್ಲ, 2 ಕಡೆ ಹಗ್ಗ, ದೊಡ್ಡ ದೊಡ್ಡ ಹಗ್ಗಗಳನ್ನ ಕಟ್ಟಿರ್ತಾರೆ. ಯಾಕಂದ್ರೆ ನಂದು ಕೈ ಹಚ್ಬೇಕು ಅಂತ ಹೇಳಿ ಜನ ಮುಗಿ ಬೀಳ್ತಿರ್ತಾರೆ, ಒಬ್ರ ಮೇಲೆ ಒಬ್ರು ಬೀಳ್ತಿರ್ತಾರೆ. ದಪ್ಪ ಹಗ್ಗ ಹಾಕಿರ್ತಾರೆ. ಆ ತೇರು ಎತ್ತು ಏನು ಕಟ್ಟಂಗಿಲ್ಲ, ಜನರೇ ಎಳಿತಾರೆ. ಅದನ್ನ ತಿರುಗ್ಸಂಗಿಲ್ಲ. ಈ ಒಂದ್ ಕಡೆಯಿಂದ ಎಳ್ಕೊಂಡೋಗಿ ಮತ್ತೆ ವಾಪಸ್ ಗುಡಿಗೆ ಬರ್ಬೇಕಾದ್ರೆ ಇನ್ನೊಂದ್ ಕಡೆ ಹಗ್ಗ ಹಾಕಿರ್ತಾರೆ, ಅದ್ರಲ್ಲಿ ಎಳ್ಕೊಂಬಂದ್ ಬಿಡ್ತಾರೆ. ಇಲ್ಲಿ ಆಶಾ ಎಂಬ ಹಗ್ಗ ಮಾಡಿ ಅನ್ನೋದ್ರಲ್ಲಿ ಎಷ್ಟು ಅರ್ಥ ಒದಗಿಸಬಹುದು ಅಂತಂದ್ರೆ, ಒಂದೇದು ಜನರಿಗೆಲ್ರಿಗೂ ಆಸೆ, ನಾನ್ ಮುಟ್ಬೇಕು. ತುಳಿತಕ್ಕೆ ಒಳಗಾಗ್ಬಿಡ್ತಾರೆ ಕೆಲವು ಸಾರಿ. ಸಣ್ಣ ಮಕ್ಳಿದ್ರೆ ಸತ್ತಿರೋದು ಉಂಟು. ಹಂಗ ನಾನು ಎಳಿಬೇಕು ಅಂತ ಹೇಳಿ ಒಬ್ರ ಮೇಲೆ ಒಬ್ರು ಬಿದ್ದು, ಅಂದ್ರೆ ಆಸೆ, ನಾನು ಪುಣ್ಯ ಗಳಿಸ್ಬೇಕು. ಪುಣ್ಯ ಬರಲ್ಲ, ಖಂಡಿತವಾಗಿಯೂ ಪುಣ್ಯ ಬರಲ್ಲ. ಹಗ್ಗ ಮುಟ್ಟದ ಕ್ಷಣಕ್ಕೆ ಪುಣ್ಯ ಬರೋದಾಗಿದ್ರೆ, ಹಂಗಾಗಿದ್ರೆ ಈ ಹೊರಟು ಮಾಡೋರಿಗೆ, ಆಮೇಲಿಂದ ದಪ್ಪ ಇರೋರಿಗೆ, ಶಕ್ತಿ ಇದ್ದವ್ರಿಗೆ ಪುಣ್ಯ ಬರ್ಬೇಕಾಗಿತ್ತಲ್ಲ. ಹಂಗೇನ್ ಬರಲ್ಲ. ಅದನ್ನ ಭ್ರಮೆ ಹುಟ್ಟಿಸ್ಕೊಂಡ್ಬಿಟ್ಟಿದ್ದಾರೆ. ಆ ಹಗ್ಗ ಹಚ್ಬಿಟ್ಟು ಎಳೆದು ಬಿಟ್ರೆ ನನಗೆ ಪುಣ್ಯ ಬಂದ್ಬಿಡ್ತದೆ. ಆಶಾ ಎಂಬ ಹಗ್ಗ ಮಾಡಿ, ಆಸೆ ಅಂತಕ್ಕಂಥದ್ದನ್ನೇ ಹಗ್ಗ ಮಾಡಿ 4 ಗಾಲಿ ಒಂದೇ ಜೋಡಿ ಆಗಿರೋ ಅಂತರಂಗದಲ್ಲಿ ಏನಪ್ಪಾ ಅಂದ್ರೆ, ಮನ, ಬುದ್ಧಿ, ಚಿತ್ತ, ಅಹಂಕಾರ ಅಲ್ಲಿಗೆ ತಗೊಂಡೋಗ್ಬಿಡ್ತಾರೆ. ಮನ, ಬುದ್ಧಿ, ಚಿತ್ತ, ಅಹಂಕಾರ ಒಂದೇ ಜೋಡಿ. ಅವು 4 ಒಂದೇ ಜೋಡಿ. ನೀವು ಯಾವುದೇ ಸ್ಕ್ಯಾನಿಂಗ್ ಮಷಿನ್ ಮೂಲಕ ಅಥವಾ ಯಾವುದೇ ಎಕ್ಸ್ರೇ ಮೂಲಕ ಇದು ಮನಸ್ಸು, ಇದು ಬುದ್ಧಿ, ಇದು ಚಿತ್ತ, ಇದು ಅಹಂಕಾರ ಅಂತ ತೋರ್ಸಕ್ ಬರಲ್ಲ. ಅದನ್ನ ಬಿಡಿಸಿ ತೋರ್ಸಕ್ ಬರಲ್ಲ. ಆಶಾ ಎಂಬ ಹಗ್ಗ ಮಾಡಿ ತೇರನೆಳೆಯುತ್ತಾರೆ ಅಂದ್ರೆ 4 ಗಾಲಿ ತೇರ್ಗಿರೋದು ನಿಜ, ಹಗ್ಗ ಕಟ್ಟಿರೋದು ನಿಜ. ಅಲ್ಲಿ ಒಳಗೆ ತಗೊಂಡೋಗಿ ನಮ್ಮನ್ನ ಎಲ್ಲಿಗೆ ನಿಲ್ಲಿಸ್ತಾರೆ ಅಂದ್ರೆ, ಈ ಏನು ಮನ, ಬುದ್ಧಿ, ಚಿತ್ತ, ಅಹಂಕಾರ ಅನ್ನುವಂತಹ 4 ಗಾಲಿಗಳನ್ನ ಮಾಡಿ ಅದಕ್ಕೆ ಆಸೆ ಅನ್ನುವಂತ ಹಗ್ಗ ಹಚ್ಬಿಟ್ಟಿದ್ದಾನೆ ಪರಮಾತ್ಮ. ಎಲ್ಲರ ಜೀವನ ನಡೀತಾ ಇರ್ತಕ್ಕಂಥದ್ದು ಆಸೆಯ ಆಧಾರದ ಮೇಲೆನೆ. ಒಬ್ಬ ತಾಯಿ, ಗಂಡನನ್ನ ಕಳ್ಕೊಂಡಂತ ತಾಯಿ ಮಗುವಿನ ಬೆಳವಣಿಗೆ ನೋಡಿ ಆಸೆ ಅಂದ್ರೆ ಅದನ್ನ ಚೆನ್ನಾಗಿ ಮಾಡ್ಬೇಕು, ಅದನ್ನ ಓದಿಸ್ಬೇಕು ಅನ್ನೋ ಆಸೆಯಿಂದ ದುಡಿತಿರ್ತಾಳೆ. ಹಾಗೇನೆ ಪ್ರತಿಯೊಂದು ಸಂಬಂಧಗಳ ಹಿಂದೆ ಆಸೆ ಅಂತಕ್ಕಂಥ ಹಗ್ಗ ಕೆಲಸ ಮಾಡ್ತಿರುತ್ತೆ. ಜೀವನದ ತೇರನ್ನ ಎಳ್ಕೊಂಡು ಹೋಗ್ತಾ ಇರುತ್ತೆ. ಆಶಾ ಎಂಬೋ ಹಗ್ಗ ಮಾಡಿ ತೇರನೆಳೆಯುತ್ತಾರೆ ತಂಗಿ, 8 ಕಂಬದ ಮಂಟಪ ಕಟ್ಟಿ ಭಂಟರು ಅವರು ಇವರು ಕೂಡಿ. ಇದೊಂದು ನುಡಿ ಮುಗಿತಲೆಗೆ. ತೇರನೆಳೆಯುತ್ತಾರೆ ತಂಗಿ, 8 ಕಂಬದ ಮಂಟಪ.
ಗೊತ್ತಿದೆ ನಿಮಗೆಲ್ಲ. ತೇರಿನ ಮೇಲೆ 8 ಕಂಬಗಳನ್ನ ನಿಲ್ಸಿರ್ತಾರೆ. 8 ಕಂಬಗಳನ್ನು ನಿಲ್ಲಿಸಿ ಅದಕ್ಕೆ ಮತ್ತೆ ಚಾವಣಿ ಮಾಡಿರ್ತಾರೆ. ಆ ಚಾವಣಿ ಮೇಲೆ ಮತ್ತೆ ಮೂರ್ತಿ ಮಾಡಿರ್ತಾರೆ. ಯಾವುದೋ ಬಸವಣ್ಣನ ತೇರಿದ್ರು ಬಸವಣ್ಣನ ಮೂರ್ತಿ, ಹನುಮಪ್ಪನ ತೇರಿದ್ರು ಹನುಮಪ್ಪನ ಮೂರ್ತಿ ಮಾಡಿರ್ತಾರೆ. ಗೊತ್ತಿದೆ ನಿಮ್ಗೆಲ್ಲ ಅದು. ಇಲ್ಲಿ 8 ಕಂಬದ ಮಂಟಪನೂ ಕಟ್ಟಿರ್ತಾರೆ. ತೇರಿನ ಮೇಲೆ ಮಂಟಪ ಕಟ್ಟಿರ್ತಾರೆ. ಅದು 8 ಕಂಬದ ಮಂಟಪ. ಹಾಗೆ ಪರಮಾತ್ಮ ನಮ್ಮನ್ನು ಕಟ್ಟಬೇಕಾದ್ರೆ, ನಮ್ಮ ದೇಹನ ತೇರು ಮಾಡ್ಬೇಕಾದ್ರೆ ಅಲ್ಲೂ 8 ಕಂಬದ ಮಂಟಪನೇ. ಇದು ಕೂಡ ಅಷ್ಟಾವರಣಗಳು ಅಂದ್ರೆ ಪಂಚಭೂತಗಳು, ಪೃಥ್ವಿ ಅಪ್ ತೇಜ ವಾಯು ಆಕಾಶ. ಜೊತೆಗೆ ಇನ್ನೊಂದು ಏನ್ ಮಾಡಿದಾರೆ ಅಂತಂದ್ರೆ, ಪೃಥ್ವಿ ಅಪ್ ತೇಜ ವಾಯು ಆಕಾಶ 5 ಆಯ್ತು. ಅಲ್ಲಿ ಸೂರ್ಯ ಚಂದ್ರ ಆತ್ಮ ಅನ್ನುವಂತ 3 ಸೇರಿಸ್ತಾರೆ. ಮತ್ತೆ ಶರಣರು ಇದನ್ನು ಹೇಳ್ತಾರೆ, ಅಷ್ಟತನು ಮೂರ್ತಿಗಳು ಅಂತಾನೆ ಹೇಳ್ತಾರೆ ಶರಣರು. ಪೃಥ್ವಿ ಅಪ್ ತೇಜ ವಾಯು ಆಕಾಶ, ಸೂರ್ಯ ಚಂದ್ರ ಮತ್ತು ಆತ್ಮ, ರವಿ ಚಂದ್ರ ಸೂರ್ಯ ಆತ್ಮ, ಇವರನ್ನು ಕೂಡ 3 ಜನ ಸೇರಿಸಿ ಅಷ್ಟತನು ಮೂರ್ತಿಗಳು ಅಂತ ಕರೀತಾರೆ. ಶರೀರ ಆಗಿರೋದು ಅಷ್ಟತನು ಮೂರ್ತಿಗಳಿಂದ. ಅಂದ್ರೆ ಸೂರ್ಯ ತತ್ವ ಬರೀ ಹೊರಗಷ್ಟೇ ಇಲ್ಲ, ನಮ್ಮ ಮೆದುಳಲ್ಲೂ ಸೂರ್ಯ ತತ್ವ ಇದೆ. ಅಂದ್ರೆ ನಮಗೆ ಚಳಿ ಆದಾಗ ಬೆಚ್ಚಗೆ ಮಾಡಕ್ ಪ್ರಯತ್ನ ಮಾಡುತ್ತೆ, ಅಥವಾ ಬಿಸಿ ಒದ್ಕೋ, ಬಿಸಿ ಕುಡಿ ಅಂತ ಹೇಳುತ್ತಲ್ಲ, ಆ ಬಿಸಿ ಕುಡಿದಿದ್ದನ್ನು ಇಡೀ ದೇಹಕ್ಕೆಲ್ಲ ಪ್ರಸರಿಸುವಂತ ಒಂದು ವ್ಯವಸ್ಥೆ ಇಡೀ ಶರೀರದಲ್ಲಿದೆ. ಅದೇ ಸೂರ್ಯ ತತ್ವ. ತಂಪನ್ನು ಮಾಡ್ತಕ್ಕಂತಹ ಚಂದ್ರ ತತ್ವ ಮತ್ತು ಆತ್ಮತತ್ವ, ಇವೇ ಅಷ್ಟತನು ಮೂರ್ತಿಗಳು. ಆ 8 ಕಂಬದ ಮಂಟಪ ಕಟ್ಟಿ ಭಂಟರು ಅವರು ಇವರು ಕೂಡಿ. ಭಂಟರು ಅಂದ್ರೆ ಸೇವಕರು, ಹೊರಗಡೆ ತೇರು ಎಳೆಯವರು ಸೇವಕರು, ಭಕ್ತರು ಅಂತ ಅರ್ಥ ಮಾಡ್ಬೋದು. ಆದ್ರೆ ಈ ತನುವನ್ನು ಎಳಿತಕ್ಕಂಥ ಬಂಟರು ಇದ್ದಾರೆ, 5 ಜನ ಪ್ಲಸ್ 10 ಜನ ಬಂಟರು ಅವರು ಇವರು ಕೂಡಿ. ಅಂದ್ರೆ ದಶಪ್ರಾಣಗಳು ಅಂತ ಬರ್ತದೆ, ದಶವಾಯುಗಳು ಅಂತ ಹೇಳಿ. ಏನು ಪಂಚಪ್ರಾಣಗಳು, ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ. ನಾಗ ಕೂರ್ಮ ಧನಂಜಯ, ನಾಗಕೂರ್ಮ ದೇವದತ್ತ ಧನಂಜಯ ಕ್ರಕರ, ನಾಗಕೂರ್ಮ ಕ್ರಕರ ದೇವದತ್ತ ಧನಂಜಯ ಅಂತ ಹೇಳಿ ಆ 5 ಪ್ರಾಣಗಳು. ಅವರು ಇವರು ಅಂದ್ರೆ ಇಲ್ಲ ಅಷ್ಟೇ, ಹೊರಗಿನ ಎಲ್ರಿಗೂ ಗೊತ್ತಾಗಂಗಿರ್ತಕ್ಕಂತಹ ಪಂಚಪ್ರಾಣಗಳು, ಪಂಚ ಉಪಪ್ರಾಣಗಳು, ಅವರು ಇವರು ಕೂಡಿ ತೇರನೆಳೆಯುತ್ತಾರೆ ತಂಗಿ, ತೇರನೆಳೆಯುತ್ತಾರೆ, ಈ ಶರೀರವನ್ನ ನಡೆಸ್ತಾರೆ ಅಂತ ಅರ್ಥ. ಕೊನೆಯದಾಗಿ ಶಿಶುವಿನಾಳಧೀಶ ದೇವನ ವ್ಯಸನದಂತೆ ಎಲ್ಲ ಜನರು. ಶಿಶುವಿನಾಳಧೀಶ ದೇವನ ವ್ಯಸನದಂತೆ ಎಲ್ಲ ಜನರು. ವ್ಯಸನ ಅಂದ್ರೆ ಆರ್ಡರ್, ಆಜ್ಞೆ, ಆದೇಶ. ಪರಮಾತ್ಮನ ಆದೇಶದ ಮೇರೆಗೆ ಶಿಶುವಿನಾಳಧೀಶ ದೇವನ ವ್ಯಸನದಂತೆ ಎಲ್ಲ ಜನರು ತೇರನೆಳೆಯುತ್ತಾರೆ ತಂಗಿ. ಇದನ್ನಂತೂ ಸಂಪೂರ್ಣವಾಗಿ ನಮ್ಮನ್ನ ದೇಹಕ್ಕೆ ಕರ್ಕೊಂಡು ಹೋಗ್ಬಿಡ್ತಾರೆ. ಎಲ್ಲಾ ಜನರು ಅಂದ್ರೆ ತೇರ್ನಲ್ಲಿ ಭಾಗವಹಿಸಲಾರದವರು, ತೇರು ಮಾಡಿಸಿರೋರು, ಮಾಡಿಸದೇ ಇದ್ರು, ಎಲ್ರಿಗೂ ಶರೀರ ಅಂತ ಇದೆಯಲ್ಲ, ಆ ಎಲ್ಲಾ ಜನನು ಕಟ್ಕೊಂಡು ತೇರನೆಳೆಯುತ್ತಾರೆ ಶಿಶುವಿನಾಳಧೀಶ ದೇವನ ವ್ಯಸನದಂತೆ, ಆಜ್ಞೆಯಂತೆ. ಅಂದ್ರೆ ಕರ್ಮ ಅಧ್ಯಕ್ಷ ಪರಮಾತ್ಮ. ನಮಗೆ 3 ಕರ್ಮಗಳ ಆಧಾರದ ಮೇಲೆ ನಮ್ಮ ಶರೀರ ರೂಪುಗೊಳ್ಳುತ್ತೆ, ಬಾಳು ನಡೆಯುತ್ತೆ, ಬದುಕು ನಡೆಯುತ್ತೆ. ಪ್ರಾರಬ್ಧ, ಸಂಚಿತ, ಪ್ರಾರಬ್ಧ, ಆಗಾಮಿ ಅಂತ ಹೇಳ್ಬಿಟ್ಟು 3 ಕರ್ಮಗಳ ಆಧಾರದ ಮೇಲೆ ನಡೆಯುತ್ತೆ ನಮ್ಮ ಜೀವನ. ಆ ಸಂಚಿತ, ಪ್ರಾರಬ್ಧ, ಆಗಾಮಿ ಕರ್ಮಗಳಿಗೆ ಅನುಸಾರವಾಗಿ ಫಲ ನೀಡ್ತಕ್ಕಂಥ ಕರ್ಮಾಧ್ಯಕ್ಷ ಅಂದ್ರೆ ಪರಮಾತ್ಮ, ಶಿಶುನಾಳಧೀಶ ಅಂದ್ರೆ ದೇವರು. ಆ ಶಿಶುನಾಳಧೀಶನ ಏನು ವ್ಯಸನದಂತೆ ಎಲ್ಲ ಜನರು ಅವನ ಆಜ್ಞೆ ಪ್ರಕಾರವಾಗಿ, ಅವನು ಕೊಡುವ ಆ ಆಜ್ಞೆ ಪ್ರಕಾರವಾಗಿ, ಅಥವಾ ಅವನು ನಿರ್ಮಿಸಿದಂತಹ ಕರ್ಮತತ್ವಕ್ಕೆ ಅನುಸಾರವಾಗಿ ಎಲ್ಲಾ ಜನರು ತೇರನೆಳೆಯುತ್ತಾರೆ ತಂಗಿ, ತೇರನೆಳೆಯುತ್ತಾರೆ, ನೋಡಲಿಕ್ಕೆ ಹೋಗೋಣ ಬಾರೆ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣ.